ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಬ್ಯಾಂಗ್ಳೂರ್ನಲ್ಲಿದ್ದೀನಿ, ನಮ್ಮ ಮನೇಲಿ. ಸೊ ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಫಸ್ಟ್ ಟೈಮು ಕೃಷ್ಣನ ಡ್ರೆಸ್ ಹಾಕ್ಸ್ತಾ ಇದ್ದೀನಿ. ಸೊ ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟುಡಿಯೋದಲ್ಲಿ ತಗ್ಸೋಣ ಅಂದ್ಕೊಂಡೆ, ಬಟ್ ಬೇಡ, ಮನೇಲೇ ಮಾಡೋಣ ಅಂತ ನಾನೇ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಏಕೆಂದರೆ ಸ್ಟುಡಿಯೋದಲ್ಲಿ ಅವ್ನು ಕಂಫರ್ಟಬಲ್ ಆಗಿರ್ತಾನೋ ಇರಲ್ವೋ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮನೇಲೇ ಮಾಡ್ಕೊಳ್ಳೋಣ ಅಂತ ಐಟಮ್ಸ್ ತೊಗೊಳೋದಕ್ಕೆ, ಅವ್ನು ಆಕ್ಸೆಸರೀಸ್ ತೊಗೊಳೋದಕ್ಕೆ ಅಂದ್ಬಿಟ್ಟು ಸ್ಟೋರ್ಗೆ ಹೋಗ್ತಾ ಇದ್ದೀವಿ, ನಾನು, ನಮ್ಮಮ್ಮ, ನಮ್ಮ ಪಾಪು. ಸೊ ನೋಡೋಣ ಮನೇಲಿ ಹೇಗೆ ಬರುತ್ತೆ ಅಂತ. ಏಕೆಂದರೆ ಹೊರಗಡೆ ಅವ್ನು ಕಂಫರ್ಟಬಲ್ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ಹೋಗಿ ರಿಟರ್ನ್ ಬರಬೇಕಲ್ಲ. ಸೊ ಹಾಗಾಗಿ ಮನೇಲೇ ಮಾಡ್ತೀನಿ. ಫೈನಲಿ ಸ್ಟೋರ್ ಹತ್ರ ಬಂದ್ವಿ. ಇದು ನಮ್ಮ RR ನಗರಲ್ಲೇ ಇರೋದು. ಸೊ ಅಲ್ಲೇ ನಿಯರ್ ಬೈ ಇದೆ ನಮಗೆ. ಸೊ ಅಲ್ಲೇ ತೊಗೊಳ್ಳೋಣ. ಯಾವಾಗಲೂ ನಾವು ರೆಗ್ಯುಲರಾಗಿ ಇದೇ ಶಾಪಲ್ಲೇ ತೊಗೊಳ್ಳೋದು. ಬಟ್ ಇವ್ರದ್ದು ಬೇರೆ ಕಡೆ ಒಂದು ಚಿಕ್ಕ ಶಾಪಲ್ಲಿತ್ತು, ಬಟ್ ಇವಾಗ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ಸೊ ಇಲ್ಲೇ ತೊಗೊಂಬಿಡೋಣ ಅಂತ ಹೋದ್ವಿ. ನೋಡೋಣ ಹೇಗಿರುತ್ತೆ ಕಲೆಕ್ಷನ್ಸ್ ಅಂತೆಲ್ಲ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಸೆಟ್ಸ್ ಎಲ್ಲ ಇಟ್ಟಿದ್ರು, ಬಟ್ ಪೂರ್ತಿ ಒಂದು ಸೆಟ್ ಇತ್ತು. ಬಟ್ ಅದು ಸೆಟ್ ತೊಗೊಂಡ್ರೆ ವೇಸ್ಟ್ ಆಗುತ್ತೆ, ಅಮೌಂಟು ಕೂಡ ಜಾಸ್ತಿ ಆಗುತ್ತೆ. ಬಟ್ ನಾವು ಸಿಂಗಲ್ಸ್ ತೊಗೊಂಡಾಗ ಸೊ ಅಮೌಂಟ್ ಸ್ವಲ್ಪ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸೆಟ್ ನೋಡಿದೆ. ಬಟ್ ಅವ್ರು ಅಮೌಂಟ್ ಅದಕ್ಕೆ ಜಾಸ್ತಿ ಹೇಳಿದ್ರು, ಬಟ್ ಅದೆಲ್ಲ ವೇಸ್ಟ್ ಆಗುತ್ತೆ. ಯಾಕೆಂದರೆ ಮನೇಲಿ ಸ್ವಲ್ಪ ಜ್ಯುವೆಲ್ರಿ ಇತ್ತಲ್ಲ, ಸೊ ಅದ್ರ ಜೊತೆ ಆಕ್ಸೆಸರೀಸ್ನ ಬೇಕಾಗಿರೋದನ್ನು ಮಾತ್ರ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸಿಂಗಲ್ಸ್ ಕೇಳ್ತಾ ಇದ್ದೆ. ಕಿರೀಟ, ತೋಳ್ಬಂದಿ, ಡಾಬು ಅದೆಲ್ಲ ಸಪ್ರೇಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟೆ ನಾನು ಅದನ್ನು ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿತ್ತಾ? ಯಾವ ನಿಮ್ಗೆ ಇಷ್ಟ ಕಿತ್ತಳೆ ಥರ ತಗೊಂಡ ಸೊ ಸ್ವಲ್ಪ ಚಿಕ್ಕ ಸೈಜ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನೆಲ್ಲ ಚೆಕ್ ಮಾಡಿ ಅವ್ನಿಗೆ ಹಾಕಿ ನೋಡಿ ತೊಗೊಳ್ತಾ ಇದ್ದೆ. ಏಕೆಂದರೆ ತುಂಬ ದೊಡ್ಡದು ತೊಗೊಂಡ್ರು ಅವನಿಗೆ ಎದ್ದಕ್ಕೆ ಕಾಣಬಾರ್ದು. ಅಂದರೆ ಅವ್ನು ಸ್ವಲ್ಪ ಹೈಡ್ ಆಗಿಬಿಡ್ತಾನೆ ದೊಡ್ಡದಾಗಿ ತೊಗೊಂಡ್ರೆ. ಸೊ ಚಿಕ್ಕದಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅವನಿಗೆ ಹಾಕಿ ನೋಡ್ತಾ ಇದ್ದೆ. ಹಾಗೆ ಅಲ್ಲೊಂದು ಬಿಂದಿಗೆ, ಅಂದರೆ ಮಡಕೆ ಥರ ಬರುತ್ತಲ್ಲ, ಅದು ಎಲ್ಲ ಚಿಕ್ಕದು ದೊಡ್ಡದು ಎಲ್ಲ ಥರ ಸೈಜ್ದು ಇಟ್ಟಿದ್ರು. ಅಲ್ಲಿ ನೇತಾಕಿದ್ದಾರೆ ನೋಡಿ, ಅಲ್ಲಿ ತುಂಬ ಚೆನ್ನಾಗಿತ್ತು. ಒಂದೊಂದು ಥರ ಕ್ಯೂಟಾಗಿ ಕಾಣಿಸ್ತಿತ್ತು. ಚಿಕ್ಕ ಪಾಪು ಅಲ್ಲ, ಸೊ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೆ. ಮನೇಲೇ ಶೂಟ್ ಮಾಡೋದಲ್ವಾ, ಸೊ ಅದಕ್ಕೆ ಆಕ್ಸೆಸರೀಸ್ ಏನೇನು ಬೇಕೋ ಎಲ್ಲ ತೊಗೋಬೇಕು ಅಂದ್ಬಿಟ್ಟು ತೊಗೋತಾ ಇದ್ದೆ. ಸ್ಟುಡಿಯೋದಲ್ಲಾದರೆ ಅವ್ರು ಆಲ್ರೆಡಿ ಬ್ಯಾಕ್ ಡ್ರಾಪ್ಸು ಎಲ್ಲ ಇಟ್ಟಿರ್ತಾರೆ, ಬಟ್ ಸ್ಟುಡಿಯೋದಲ್ಲಿ ಅವ್ನಿಗೆ ಕಂಫರ್ಟಬಲ್ ಇರಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಕಷ್ಟನೇ. ಏಕೆಂದರೆ ಅವನಲ್ಲಿ ಕೂತ್ಕೊಳ್ತಾನೋ ಇಲ್ವೋ ಅದನ್ನೆಲ್ಲ ಹಾಳು ಮಾಡಿದ್ರೆ ಅನ್ನೋ ಭಯ ಇರುತ್ತಲ್ಲ. ಸೊ ಹಾಗಾಗಿ ಮನೇಲೇ ಮಾಡೋದ್ರಿಂದ ಅಲ್ಲಿ ಏನು ಬೇಕೋ ಎಕ್ವಿಪ್ಮೆಂಟ್ಸು ನಾನು ಅದನ್ನು ತಗೊಳ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕೊಳಲು ಅದೆಲ್ಲ ನೋಡ್ತಾ ಇದೆ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಅದೊಂದು ಚಿಕ್ಕದಾಗಿ ಒಂದು ಕ್ಯೂಟಾಗಿ ಚೆನ್ನಾಗಿತ್ತು. ಬಟ್ ಅವನು ಅದನ್ನು ಕಿತ್ತಾಕ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಚಿಕ್ಕದಾಗಿ ತೊಗೊಳ್ಳಿಲ್ಲ, ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ. ಏಕೆಂದರೆ ಅವನು ಬಡಿಯೋದು ಅದೆಲ್ಲ ಮಾಡ್ತಾನೆ ಅಂದ್ಬಿಟ್ಟು ನಾನು ಅದನ್ನು ಚೆಕ್ ಮಾಡ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ನಮ್ಗೆ ಸಿಂಗಲ್ಸ್ ಬೇಕಾ, ಸೆಟ್ಸ್ ಬೇಕಾ, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಆ್ಯಂಡ್ ಎಲ್ಲ ಥರನೂ ಸಿಗುತ್ತೆ ಆಕ್ಸೆಸರೀಸು ಇಲ್ಲಿ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸೊ ಹಾಗೆ ನವಿಲ್ಗರಿ ನೋಡ್ತಾ ಇದ್ದೆ. ಹಳ್ಳಿಗಳ ಕಡೆ ಆದರೆ ಫ್ರೀಯಾಗಿ ಸಿಕ್ಬಿಡುತ್ತೆ, ಏಕೆಂದರೆ ಕಾಡು ಹತ್ರ ಇರುತ್ತಲ್ಲ. ಸೊ ನವಿಲ್ಗಳು ಉದುರಿಸ್ಬಿಟ್ಟು ಹೋಗಿರುತ್ತೆ, ಸೊ ಫ್ರೀಯಾಗಾದರೂ ಸಿಗುತ್ತೆ. ಬಟ್ ಅಲ್ಲಿ ಬೆಂಗಳೂರಲ್ಲಿ ಪ್ರತಿಯೊಂದಕ್ಕೂ ಅಮೌಂಟ್ ಕೊಡಬೇಕು. ಸೊ ಅವ್ರು ಅದಕ್ಕೆ 20 ರೂಪೀಸ್ ಹೇಳ್ತಾಯಿದ್ರು ಆ ನವಿಲ್ಗರಿಗೆ. ಆಮೇಲೆ ಒಂದು ಪ್ಯಾಕೆಟ್ದೊಂದು ಇಟ್ಕೊಂಡೆ ನೋಡಿ, ಅದಕ್ಕಂತೂ 100 ರೂಪೀಸ್ ಹೇಳ್ತಾಯಿದ್ರು, ತುಂಬ ಕಾಸ್ಟ್ಲಿ. ಹಳ್ಳಿಗಳ ಕಡೆ ಆದರೆ ಕೆಲವೊಂದು ಹಾಗೆ ಸಿಕ್ಬಿಡುತ್ತೆ, ಬಟ್ ಅದಕ್ಕೆ ಬೆಂಗಳೂರಲ್ಲಿ ಪ್ರತಿಯೊಂದಕ್ಕೂ ಅಮೌಂಟ್ ಆಗುತ್ತೆ. ಸೊ ನಾನು ಹಾಗಾಗಿ ಒಂದೇ ಒಂದು ನವಿಲ್ಗರಿ ಇರಲಿ, ಒಂದು ಬ್ಯಾಕ್ ಡ್ರಾಪ್ಸ್ ಥರ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಆಮೇಲೆ ಒಂದು ಕತ್ತಿಗೆ ಹಾಕೋದಕ್ಕೆ ಒಂದು ಮಣಿ ಸರ ತೊಗೊಳ್ಳೋಣ, ಹಾಗೆ ಕೈಗೆ ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳ್ತಾಯಿದ್ರು. ಬಟ್ ಬಾರ್ಗಿಂಗ್ ಮಾಡ್ಬೋದು ಈ ಶಾಪಲ್ಲಿ, ಬೇರೆ ಶಾಪಲ್ಲಿ ಗೊತ್ತಿಲ್ಲ. ನಾನು ರೆಗ್ಯುಲರಾಗಿ ತೊಗೊಳೋದಿಲ್ಲೇ ಅಲ್ವಾ, ಸೊ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಎಲ್ಲ ಥರ ಆಕ್ಸೆಸರೀಸ್ ಸಿಗೋದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ, ಪರಿಚಯ ಅಲ್ವಾ ಅಂದ್ಬಿಟ್ಟು. ಫೈನಲಿ ಎಲ್ಲ ಐಟಮ್ಸ್ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ತುಂಬ ಸುಸ್ತಾಗುತ್ತೆ ಅದೆಲ್ಲ ಸೆಲೆಕ್ಟ್ ಮಾಡೋಷ್ಟರಲ್ಲಿ. ಸೊ ಮನೆಗೆ ರಿಟರ್ನ್ ಆದ್ವಿ. ಇವಾಗ ರೆಡಿ ಮಾಡಬೇಕು. ಅವನ್ನ ರೆಡಿ ಮಾಡಬೇಕಾದ್ರೆ ಯಾವುದೇ ಥರ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಏಕೆಂದರೆ ಅವನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ. ಸೊ ಅದ್ರಲ್ಲಿ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಅವ್ನು ರೆಡಿ ಮಾಡಿಸ್ಕೊತಾ ಇರಲಿಲ್ಲ. ಮಕ್ಕಳಂದಮೇಲೆ ನೋಡಿದಿರಲ್ಲ, ಹಠ ಮಾಡೋದು ಜಾಸ್ತಿ. ಅವನ ಬೊಟ್ಟಿಗೆ ಕುಸ್ಕೊಳ್ತಾ ಇರಲಿಲ್ಲ. ಅದೆಲ್ಲ ಅವ್ನಿಗೇನೋ ಹೊಸದಲ್ಲ, ಸೊ ಏನೋ ಮಾಡ್ತಿದ್ದಾರೆ ಅಂತ ಅವ್ನು ಏನೂ ಮಾಡಿಸ್ಕೊತಾ ಇರಲಿಲ್ಲ. ಆದರೂ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಅವನ್ನ ರೆಡಿ ಮಾಡಿದ್ದೀನಿ. ನಾನೇ ರೆಡಿ ಮಾಡಬೇಕು ಅಂತ
ತುಂಬ ಆಸೆಯಿಂದ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅವನು ಶೂಟ್ ಮಾಡೋದಿದೆಯಲ್ಲ, ಅಬ್ಬಾ, ನಾನು ನಿಜವಾಗ್ಲೂ ಸ್ಟುಡಿಯೋಗೆ ಹೋಗಿದ್ದಿದ್ರೆ ಅಷ್ಟೇ ಕತೆ ಅನಿಸ್ತಿತ್ತು. ಯಾಕೆಂದರೆ ವೇಸ್ಟ್ ಆಗೋಗ್ತಿತ್ತು, ಅವನ್ನ ಕೂರಿಸಿ ಅವನ್ನ ಹೇಳಿಸಿ ಇದರಲ್ಲೇ ಟೈಮ್ ಆಗೋಗ್ತಿತ್ತು. ಯಾಕೆಂದರೆ ಬರ್ಡೇ ಟೈಮಲ್ಲಿ ನಾನು ನೋಡಿದ್ನಲ್ಲ, ಸೊ ಹಾಗಾಗಿ ಮನೇಲಾದರೆ ನಾವೇ ಇರ್ತೀವಿ, ಮ್ಯಾನೇಜ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಮನೇಲೇ ಶೂಟ್ ಮಾಡಿಕೊಂಡೆ. ಸೊ ಫಸ್ಟು ಅವನ್ನ ಚೇರ್ ಮೇಲೆ ಕೂರಿಸಿ ನೋಡೋಣ ಅಲ್ಲಿ ಕಂಫರ್ಟಬಲ್ ಇರುತ್ತಾ ಅಂತ ನೋಡಿದ್ವಿ. ಬಟ್ ಅವ್ನಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ನಾವು ಫೋಟೋ ತೆಗಿಬೇಕಾದ್ರೆ ಅಕಸ್ಮಾತ್ ಅವ್ನು ಬಗ್ಬಿಟ್ರೆ ಅನ್ನೋ ಭಯಕ್ಕೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಷ್ಟೇ ತೆಗ್ಸಿದ್ದು, ಆಮೇಲೆ ಕೆಳಗಡೆ ಕೂರಿಸಿ ತೆಗ್ಸ್ಬಿಡೋಣ ಅಂತ ತೆಗೆದ್ಬಿಟ್ವಿ ಚೇರ್ನ. ಬಟ್ ತುಂಬ ಕಷ್ಟ ಆಗ್ತಿತ್ತು ಅವನಿಗೆ ವಿಡಿಯೋ ಮಾಡೋದಕ್ಕೆ ಮತ್ತು ಫೋಟೋಸ್ ತೆಗೆಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏಕೆಂದರೆ ಮಕ್ಳುಗಳು ನೋಡಿದ್ದೀರಲ್ಲ, ಅವ್ರು ಕೂತಿದ್ದ ಕಡೆ ಕೂತ್ಕೊಳ್ಳಲ್ಲ, ನಿಂತ ಕಡೆ ನಿಂತ್ಕೊಳ್ಳಲ್ಲ, ಓಡಾಡ್ತಾ ಇದ್ದ. ಬಟ್ ಸ್ವಲ್ಪ ಹೊತ್ತು ನಾವೇ ಇರೋದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡ. ಅವ್ನ ಕೈಗೆ ಕೊಳಲು ಎಲ್ಲ ಕೊಟ್ಟಿದ್ನಲ್ಲ, ಸೊ ಅದನ್ನು ಬಾಯಿಗೆ ಹಾಕ್ಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಕೂತಿದ್ದ. ಬಟ್ ಫೋಟೋಸ್ ತೆಗಿಯೋವರೆಗೂ ಹಾಗೆ ಕೂತ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಿತ್ತು. ಹಾಗೆ ಕೂತ್ಕೊಂಡ. ಹಾಗೆ ನೋಡ್ತಾ ಇರಿ ಫೋಟೋಸ್ ಹೇಗೆ ಬಂತು ಅಂತ. ಹೇಗಿದೆ ನಮ್ಮ ಕೃಷ್ಣನ ಅವತಾರ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ನು ಹಿಡಿಯೋದೇ ಒಂದು ಕೆಲಸ ಆಗಿರುತ್ತಲ್ಲ, ಸೊ ಹಾಗಾಗಿ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಈ ತೆಗ್ದಿರೋ ವಿಡಿಯೋನೇ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಮಾಡು ಕೃಷ್ಣ, ಬಾಯ್. ಹಾಯ್ ಮಾಡು.